ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಹೇಜಲ್ ನೋಡಿ ಇವತ್ತು ಏನು ಮಾಡ್ತಾಯಿದೆ, ವಿಂಡೋನಲ್ಲಿ ಕೂತ್ಕೊಂಡಿದೆ. ಇನ್ನೇನು ಆ್ಯಸ್ ಯೂಸಲ್ ಅದಕ್ಕೇನು ಕೆಲಸ, ಇನ್ನೇನು ವಿಂಡೋನಲ್ಲಿ ಕೂತ್ಕೊಂಡ್ರೆ 1 ಅವರ್ ಅಲ್ಲೇ ಕೂತ್ಕೊಂಡಿರ್ತವೆ. ಪಕ್ಷಿಗಳು ಹಾರಾಡ್ತಾ ಇರುತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇರುತ್ತೆ. ನೋಡಿ ಹೇಗೆ ನೋಡ್ತಾ ಕೂತ್ಕೊಂಡಿದೆ. ಅದಕ್ಕೆ ಬೋರ್ ಆಗಲ್ಲ ಅಲ್ಲಿ ಕೂತ್ಕೊಂಡ್ರೆ. ಅದಕ್ಕೋಸ್ಕರ ಅದು ವಿಂಡೋನಲ್ಲಿ ಕೂತ್ಕೊಂಡಾಗ ಅಲ್ಲೇ ಕೂತ್ಕೊಳ್ಳಿ ಅಂತ ನಾನು ಬಿಟ್ಟಿರ್ತೀನಿ. ನೋಡಿ ಹೊರಗಡೆ ನೋಡ್ಕೊಂಡು ಕೂತ್ಕೊಂಡಿದೆ. ಯಾರಿಗೆಲ್ಲ ನಮ್ಮ ಹೇಜಲ್ ಚಾನಲ್ ಇಷ್ಟ ಆಗುತ್ತೆ ಅವರು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ, ಹೇಜಲ್ ಚಾನಲ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಮ್ಯೂಸಿಕ್ ಮೂಲಕ ನೋಡ್ಕೊಂಬರೋಣ. ಮಧ್ಯ ಮಧ್ಯ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಮಧ್ಯ ಮಧ್ಯ. ನೋಡಿ, ಇದು ನಮ್ಮ ಮೂನು ಬಾಲ್ಕನಿಲಿ ಕೂತ್ಕೊಂಡಿದೆ ನೋಡಿ, ಆ ಕಡೆ ನೋಡಿಕೊಂಡು. ಇದಕ್ಕೂ ಕೂಡ ಅದೇ ಹವ್ಯಾಸ, ಅಂದರೆ ಪಕ್ಷಿ ನೋಡ್ತಾ ಕೂತ್ಕೊಂಡಿರುತ್ತೆ. ಅಲ್ಲೊಂದು ಪಕ್ಷಿ ಕೂತ್ಕೊಂಡಿದೆ, ಅದನ್ನು ಹೊಂಚಾಕಿ ಹಿಡಿಬೇಕಂತ ನೋಡ್ತಾ ಇದೆ. ಆದರೆ ಅದಕ್ಕೆ ಹೊರಗೆ ಹೋಗೋಕ್ಕೆ ಸಾಧ್ಯ ಇಲ್ಲಲ್ಲ, ಸುಮ್ಮನೆ ಕೂತ್ಕೊಂಡಿರುತ್ತೆ ನೋಡಿಕೊಂಡು. ಅದು ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ ಅಂತ ನೋಡ್ತಾ ಇದೆ ನೋಡಿ. ಯಾರಿಗೆಲ್ಲ ಮೂನ್ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ನೋಡಿ ನನ್ನ ಹತ್ರ ಬಂದು ಕುತ್ಕೊಂತು. ಇಲ್ಲಿಂದ ಎಲ್ಲ ಕಡೆ ನೋಡ್ತಾ ಕೂತ್ಕೊಂಡಿರುತ್ತೆ. ನೋಡಿ ನಮ್ಮ ಹೇಜಲ್ ಮಲ್ಕೊಂಡಿದೆ ಮ್ಯಾಟ್ ಮೇಲೆ. ಅದಕ್ಕೂ ಟೈಮ್ ಪಾಸ್ ಆಗದೆ ಇದ್ದರೆ ಹೀಗೆ ಬಂದು ಸುಮ್ಮನೆ ಮಲಗಿರುತ್ತೆ. ಇದು ಮೂನ್ ನೋಡಿ, ಟಾಯ್ ಜೊತೆ ಆಡ್ತಾ ಇದೆ. ಇದು ಮೌಸ್ದು ಟಾಯ್, ಇಲ್ಲಿ ಥರನೇ ಇದೆ, ಸೇಮ್ ಅದೇ ಥರ ಒಂಥರ ಸೌಂಡ್ ಮಾಡುತ್ತೆ ಅದು ಈ ಕ್ಯಾಟ್ಸ್ಗೋಸ್ಕರನೇ ಮಾಡಿದ್ದಾರೆ ಅದನ್ನು, ಟಾಯ್ನ. ಟಾಯ್ ಶಾಪ್ನಾಗ ಸಿಗುತ್ತೆ. ಕ್ಯಾಟ್ಸ್ ಫುಡ್ ತರಕ್ಕೆ ಹೋಗಿರ್ತೀನಲ್ಲ, ಅಲ್ಲಿ ಇತ್ತು. ನೋಡಿ ಹೇಗೆ ಹತ್ತುತ್ತೆ. ಹತ್ತಕ್ಕೆ ಹೋಗಿ ಆ ಬಟ್ಟೆನೂ ಕೂಡ ಕೆಳಗಿಳಿಸ್ತು. 1 ನಿಮಿಷ ಒಂದು ಕಡೆ ಕೂತ್ಕೊಳ್ಳಲ್ಲ ನಮ್ಮದು ಮೂನ್, ಹಾಗೆ ಓಡಾಡ್ತಾ ಇರುತ್ತೆ. ನೋಡಿ ಮೇಲೆ ಹೇಗೆ ಹತ್ತಬೇಕು ಅಂತ ನೋಡ್ತಾ ಇದೆ ಅದು. ನೋಡಿ ಇಲ್ಲಿ ಹೊರಗೆ ಹಾಲಲ್ಲಿ ಬಂತು. ಉಲ್ಲನ್ ಬಾಲ್ ಥರ ಸುತ್ತಿಟ್ಟಿದ್ದು ಅದೇ ಬಾಲ್ ಥರ ಆಗಿದೆ. ಅದರ ಜೊತೆ ಆಟ ಆಡ್ತಾ ಇರುತ್ತೆ ನೋಡಿ. ನೋಡಿ ಹೇಗೆ ಅದಕ್ಕೆ ಹೊಂಚಾಕಿ ಕೂತ್ಕೊಂಡಿರುತ್ತೆ. ಹೋಗಿ ಅದನ್ನು ಹಿಡಿಯುತ್ತೆ ನೋಡಿ. ಮತ್ತೆ ನೋಡಿ ಹೇಗೆ ಆಟ ಆಡ್ತಾ ಇದೆ ಇದ್ರ ಜೊತೆಗೆ. ಹೇಜಲ್ ನೋಡಿ ಹೇಗೆ ಮಲಗಿದೆ. ಯಾರಿಗೆಲ್ಲ ನಮ್ಮ ಹೇಜಲ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಮೂನ್ ಇಷ್ಟ ಆಗುತ್ತಾ ಅವ್ರು ಕೂಡ ಕಮೆಂಟ್ ಮಾಡಿ. ಯಾರ್ಯಾರು ಕ್ಯಾಟ್ಸ್ ಸಾಕಿದ್ದೀರಾ ಕಮೆಂಟ್ ಮಾಡಿ.
ನೋಡಿ ನಮ್ಮ ಮೂನದು ಮ್ಯಾಟ್ ಒಂದು ಸ್ವಲ್ಪ ದಾರ ಬಿದ್ದಿದೆ, ಅದನ್ನು ಅದ್ರ ಜೊತೆ ಆಟ ಆಡ್ತಾಯಿದೆ ನೋಡಿ. ಅದಕ್ಕೆ ಏನೇ ಸಿಕ್ಕಲಿ ಆಟ ಆಡ್ತಾ ಇರುತ್ತೆ. ತುಂಬ ಶಾರ್ಪಾಗಿದೆ ಇದು ನಮ್ಮ ಮೂನು. ಯಾರಿಗೆಲ್ಲ ಮೂನ್ ಇಷ್ಟ ಆಗುತ್ತೆ ಅವ್ರು ಕೂಡ ಕಮೆಂಟ್ ಮಾಡಿ. ಯಾರ ಮನೆಯಲ್ಲೆಲ್ಲ ಈ ಮೂನ್ ಥರದ್ದು ಬೆಕ್ಕಿದೆ ಅವರು ಕೂಡ ಕಮೆಂಟ್ ಮಾಡಿ. ನೋಡಿ ಹೇಗೆ ನೋಡ್ತಾ ಇದೆ ಹೊರಗಡೆ. ಅದು ಹಾಗೆ ಎಣಿಕೆ ನೋಡುತ್ತಂತಾನೆ ಅದಕ್ಕೆಲ್ಲ ಜಾಲರಿ ಕಟ್ಟಿರೋದು, ನೆಟ್ ಕಟ್ಟಿರೋದು. ನೋಡಿ ಹೇಗೆ ಜಂಪ್ ಮಾಡುತ್ತೆ ನೋಡಿ. ಈಗ ನೋಡಿ ಹೇಗೆ ಒಂದು ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಂಪ್ ಮಾಡುತ್ತೆ ಇದು ಮೂನು. ಬೆಳಗ್ಗೆ ಎದ್ದ ಕೂಡಲೇ ನೋಡಬೇಕು, ಒಂದೇ ಸಮನೆ ಹಿಂದೆ ಮೇವು ಅಂತ ಬೆನ್ನು ಹತ್ತಿರುತ್ತೆ. ಎಲ್ಲರಿಗೂ ಅದಕ್ಕೆ ಊಟ ಹಾಕ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒನ್ ಟೈಮ್ ಮಾತ್ರ ವೆಟ್ ಫುಡ್ ಹಾಕ್ತೀವಿ. ಅದಕ್ಕೋಸ್ಕರ ಅದು ಬೆಳಗ್ಗೆ ಗೊತ್ತದು ತನ್ನ ಊಟದ ಟೈಮ್ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಂದ ಓಡಾಡ್ತಾ ಇರುತ್ತೆ ಮೇವು ಅಂತ. ಇಷ್ಟೊತ್ತಿಗೆ ಗೊತ್ತದಕ್ಕೂ ವೆಟ್ ಫುಡ್ ತಿನ್ನೋ ಟೈಮಲ್ಲ ಅಂತ ಸುಮ್ಮನೆ ಆಟ ಆಡ್ತಾ ಇರುತ್ತೆ. ಟೈಮಿಂಗ್ಸ್ ಎಲ್ಲ ಗೊತ್ತು ತಮಗೆ. ಯಾವಾಗ ಊಟ ಹಾಕ್ತೀವಲ್ಲ ಅದೇ ಟೈಮ್ಗೆ ಊಟ ಕೇಳ್ತವೆ ಪ್ರಾಣಿಗಳು. ಕ್ಯಾಟ್ಸು ಅವಕ್ಕೆಲ್ಲ ಗೊತ್ತು. ನಮ್ಮ ಹೇಸಲ್ಗೆ 2-3 ಟೈಮ್ ಹಾಕ್ತೀನಲ್ಲ, ಅದು 3 ಟೈಮ್ ಕೇಳುತ್ತೆ ಅದು ಊಟ. ಟೈಮ್ ಆದ ತಕ್ಷಣ ಊಟ ಹಾಕ್ಬೇಕು ಅದಕ್ಕೆ. ಟೋಟಲ್ 4 ಟೈಮ್ ಹಾಕ್ತೀನಿ, 4 ಟೈಮ್ಸ್ ಹಾಕ್ತೀನಿ ಅದಕ್ಕೆ. ದಿನದಲ್ಲಿ ಒಟ್ಟಿನಲ್ಲಿ 2 ಪ್ಯಾಕೆಟ್ ಹಾಕ್ತೀನಿ ನಮ್ಮ ಹೇಸಲ್ಗೆ. ಇದು ಒಂದು ಅರ್ಧ ಹತ್ರ ತಿನ್ನುತ್ತೆ, ಅರ್ಧ ಪ್ಯಾಕೆಟ್ ಮಾತ್ರ, ಇನ್ನೂ ಚಿಕ್ಕದಲ್ಲ ಅಲ್ವಾ ಅದಕ್ಕೆ. ಬೆಳಗ್ಗೆ ಮಾತ್ರ ಒಂದು ಅರ್ಧ ಪ್ಯಾಕೆಟ್ ಹಾಕಿರ್ತೀವಿ, ಅದು ತಿನ್ನುತ್ತೆ. ನಂತರ ಡ್ರೈ ಫುಡ್ ಹಾಕಿರ್ತೀವಿ ಬೌಲಲ್ಲಿ, ಅದನ್ನೇ ಆವಾಗವಾಗ ಸ್ನ್ಯಾಕ್ ಥರ ತಿನ್ನುತ್ತೆ. ಮತ್ತು ಬೆಳಿಗ್ಗೆನೇ ತಿನ್ನೋದು ಮರುದಿವಸ. ತುಂಬಾ ಆ್ಯಕ್ಟಿವ್ ಆಗಿದೆ. ನೋಡಿ ಏನೋ ನೋಡ್ತಾ ಇದೆ ಆ ಕಡೆ ಜಂಪ್ ಮಾಡೋಕ್ಕೆ. ಕೆಳಗಡೆ ಏನು ಬಿದ್ದರೂ ನೋಡ್ತಾ ಇರುತ್ತೆ. ಒಂದು ಸಣ್ಣ ಇರುವೆ ಹೋದರೂ ಅದನ್ನ ಹಿಂದೆ ನೋಡ್ತಾ ಇರುತ್ತೆ, ಅದನ್ನು ಎಲ್ಲಿಗೆ ಹೋಗುತ್ತೆ ಅಂತ. ತುಂಬ ಆ್ಯಕ್ಟಿವ್ ಆಗಿದೆ ನಮ್ಮ ಮೂನ್. ನೋಡಿ ಹೇಗೆ ಕೂತ್ಕೊಂಡಿದೆ ಈಗ. ಒಂದೊಂದು ಸಲ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡಿಬಿಡುತ್ತೆ. ಚಿಕ್ಕ ಮಕ್ಕಳು ಹೇಗೆ ನಿದ್ದೆ ಬಂದ ತಕ್ಷಣ ನಿದ್ದೆ ಮಾಡ್ತಾವಲ್ಲ, ಅದೇ ಥರ ಇದು ಕೂಡ ಅಲ್ಲೇ ನಿದ್ದೆ ಬಂದರೆ ಅಲ್ಲೇ ಮಲಗಿಬಿಟ್ಟಿರುತ್ತೆ ಒಂದೊಂದು ಸಲ. ನೋಡಿ ಹೇಗೆ ನೋಡ್ತಾ ಇಲ್ಲ. ಆ ಕಡೆ ಏನೋ ಕಾಣಿಸ್ತಾ ಇದೆ, ನಾಯಿಗಳು ಓಡಾಡ್ತಾ ಇರ್ತಾವಲ್ಲ ಅಲ್ಲಿಂದ ನೋಡ್ತಾ ಇರುತ್ತೆ ಅದು ಬಾಲ್ಕನಿಯಿಂದ. ನೋಡಿ ಹೇಗೆ ನೋಡ್ತಾ ಇದೆ. ಯಾರಿಗೆಲ್ಲ ಕ್ಯಾಟ್ಸ್ ಇಷ್ಟ ಅವರು ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಹೇಸಲ್ ವಿಡಿಯೋಸ್ನ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ಥರ ನಮ್ಮ ಹೇಸಲ್ ಹಾಗೂ ಮೂನ್ ವಿಡಿಯೋಸು ಹಾಗೂ ರೋಜಿ ಹಾಗೂ ಈ ಥರ ಬೇಕಾದ ವಿಡಿಯೋ ಹಾಕ್ತಾ ಇರ್ತೀನಿ ನೋಡಿ. ಥ್ಯಾಂಕ್ ಯು ಸೊ ಮಚ್.